ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾಬಾಧಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜಪದದ್ವಂದ್ವವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಹೇಳುತ್ತಾ ಬರ್ತಾ ಇದ್ದಾರೆ. ನಮ್ಮ ಒಳಗಿರತಕ್ಕಂಥ ಎರಡು ರೂಪಗಳನ್ನು ಚೆನ್ನಾಗಿ ತಿಳಿಸಿಕೊಟ್ರು. ಆತ್ಮ, ಅಂತರಾತ್ಮ ಅಂತ ಎರಡು ರೂಪಗಳನ್ನು ತಿಳಿಸಿಕೊಟ್ಟು, ನಂತರ ಭಗವಂತನ ಧ್ಯಾನ ಬೇಕು ನಮಗೆ ಅಂದರೆ ಆ ಧ್ಯಾನಕ್ಕೆ ಅತ್ಯಂತ ಅವಶ್ಯಕವಾದದ್ದು ಪ್ರತ್ಯಾಹಾರ ಅಂದರು. ಇಂದ್ರಿಯಗಳನ್ನು, ಹೊರಮುಖವಾದ ಇಂದ್ರಿಯಗಳನ್ನು ದೇವರ ಕಡೆಗೆ ಕರಕೊಂಡು ಬರೋದೆ ಪ್ರತ್ಯಾಹಾರ ಅಂದರು. ಅದಕ್ಕೆ ವಿಸ್ತಾರವಾಗಿ ಚಿಂತನೆಯನ್ನು ಕೊಡುತ್ತಾ ಇದ್ದಾರೆ. ಇಲ್ಲೆಲ್ಲ ಕಡೆ ನಮ್ಮ ಪ್ರಯತ್ನದಿಂದ ನಾವು ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳೋದು ಅಂತ ಅರ್ಥ ಮೇಲ್ನೋಟಕ್ಕೆ ಬರುತ್ತೆ. ಆದರೆ ನಾವು ಅಸ್ವತಂತ್ರರು, ಇಂದ್ರಿಯಗಳು ಜಡ, ಅವು ಅಸ್ವತಂತ್ರ. ನಾವು ಅವುಗಳನ್ನು ನಿಗ್ರಹ ಮಾಡೋದು ಸಾಧ್ಯವಿಲ್ಲ. ಭಗವಂತ ದೇವತೆಗಳ ಮೂಲಕ ನಮ್ಮ ಇಂದ್ರಿಯಗಳನ್ನು ನಮ್ಮ ಕರ್ಮಾನುಸಾರವಾಗಿಯೇ ಬೇರೆ ಕಡೆ ಕಳಿಸುವಾಗ ಅವುಗಳನ್ನು ನಿಗ್ರಹ ಮಾಡೋದು ನಮಗಾಗಲ್ಲ. ಹಾಗಾದರೆ ಏನು ಮಾಡಲಿಕ್ಕೆ ಸಾಧ್ಯ? ದೇವರ ಪಾದಕ್ಕೆ ಎರಗಿ ನೀನೇ ನನ್ನ ಇಂದ್ರಿಯಗಳನ್ನು ನಿನ್ನ ಕಡೆ ಕರಕೊಂಡು ಬರಬೇಕು ಅಂತ ದೇವರಲ್ಲಿ ಶರಣಾಗತರಾಗೋದು ಒಂದೇ ನಮಗೆ ಇರತಕ್ಕಂಥ ಮಾರ್ಗ. ಅದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಆತ್ಮಾನಂ ರಥಿನಂ ವಿದ್ಧಿ, ಜೀವನೇ ಇಲ್ಲಿ ವಿಶೇಷವಾಗಿ ಈ ಶರೀರವೆಂಬ ರಥ, ರಥದಲ್ಲಿ ಇದ್ದು ಪ್ರಯಾಣ ಮಾಡುವವ ಜೀವ. ಬುದ್ಧಿಯೇ ಸಾರಥಿ, ಮನಸ್ಸು ಹಗ್ಗ ಅಂದರು. ಕುದುರೆಗಳು ರಥಕ್ಕೆ ಇಂದ್ರಿಯಾಣಿ ಹಯಾನ್ ಆಹುಹು, ಇಂದ್ರಿಯಗಳೇ ಕುದುರೆಗಳು. ವಿಷಯಾನ್ ತೇಷು ಗೋಚರಾನ್, ಆ ಇಂದ್ರಿಯಗಳು ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ. ಆಯಾ ಅಂದರೆ ಒಬ್ಬೊಬ್ಬರ ಇಂದ್ರಿಯಗಳು ಒಂದೊಂದು ಕಡೆ ಹೋಗ್ತಾ ಇರುತ್ತೆ. ಆದ ಕಾರಣ ಯಾರ ಇಂದ್ರಿಯಗಳು ಎಲ್ಲೆಲ್ಲಿ ಹೋಗ್ತಾ ಇರುತ್ತೋ ಅವರವರ ಶರೀರ ರಥ ಅಲ್ಲಲ್ಲಿಗೆ ಹೋಗ್ತಾ ಇರುತ್ತೆ.
ಇಂದ್ರಿಯಗಳು ಎಲ್ಲಿಗೆ ಸೆಳೆಕೊಂಡು ಹೋಗುತ್ತೋ ನಾವು ಅದರ ಹಿಂದೆ ಹೋಗಬೇಕಾಗಿ ಬರುತ್ತೆ. ಆತ್ಮ ಇಂದ್ರಿಯ ಮನೋಯುಕ್ತಂ ಭೋಕ್ತಾ ಇತ್ಯಾಹುರ್ಮನೀಷಿಣಃ. ವಿಶೇಷವಾಗಿ ಇಂದ್ರಿಯ ಮನೋಯುಕ್ತಂ, ಜೀವ ಮನಸ್ಸಿನ ಮೂಲಕ ಇಂದ್ರಿಯಗಳ ಮೂಲಕ ಭೋಗಗಳನ್ನು ಪಡುತ್ತಾನೆ. ಭೋಗ ಪಡಬೇಕಾದರೆ ಭೋಗ ಪದಾರ್ಥಗಳಿಗೆ ಇಂದ್ರಿಯಗಳು ಸಂಪರ್ಕ ಆಗಬೇಕು. ಇಂದ್ರಿಯಗಳು ಸಂಪರ್ಕ ಆದರೆ ಸಾಲದು, ಮನಸ್ಸು ಸಂಪರ್ಕ ಆಗಬೇಕು. ಇಲ್ಲದಿದ್ದರೆ ಮನಸ್ಸು ಎಲ್ಲೋ ಆಲೋಚನೆ ಮಾಡುತ್ತಾ ಇದ್ದರೆ, ಯಾರಾದರೂ ತಿನ್ನೋಕೆ ಕೊಟ್ಟಿದ್ದರೂ ಊಟದ ಮುಂದೆ ತುಂಬ ಜನ ಕೂತಿರ್ತಾರೆ. ಊಟದ ಮುಂದೆ ಕೂತಿರ್ತಾರೆ, ಮನಸ್ಸೆಲ್ಲೋ ಇರುತ್ತೆ, ಊಟ ಹೋಗಲ್ಲ. ಅದು ಯತ್ಯಭಿ ಭೋಗ ಕೊಡುತ್ತೆ ಅನ್ನ. ಆದರೆ ಮನಸ್ಸು ಆ ಇಂದ್ರಿಯದ ಮೂಲಕ ಅಲ್ಲಿಲ್ಲ, ಎಲ್ಲೋ ಇದೆ. ಆದ ಕಾರಣ ಭೋಗ ಕೊಡ್ತಾ ಇಲ್ಲ. ಹಾಗಾದರೆ ಇಂದ್ರಿಯಗಳ ಮೂಲಕ ನಮಗೆ ಭೋಗ ಪದಾರ್ಥ ಇದ್ದರೂ ಭೋಗ ಬರಬೇಕಾದರೆ ಮನಸ್ಸಿನ ಸಂಪರ್ಕ ಆಗಬೇಕು. ಮನಸ್ಸಿನ ಮೂಲಕ ಜೀವಿ ಇಂದ್ರಿಯಗಳ ಸಂಪರ್ಕ ಆಗಿ, ಇಂದ್ರಿಯಗಳ ಮೂಲಕ ಪದಾರ್ಥಗಳ ಸಂಪರ್ಕ ಆಗಿ, ಆ ಪದಾರ್ಥಗಳ ಭೋಗ ಜೀವನಿಗೆ ಬರ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ರಾಯರು, ಹೇಳುತ್ತಾರೆ, ಇಂದ್ರಿಯಾಣಿ ಶ್ರೋತ್ರಾದೀನಿ ಹಯಾನ್ ಅಶ್ವಾನ್ ಆಹುಹು ಪ್ರಾಜ್ಞಾ. ಜ್ಞಾನಿಗಳಾದವರು ಈ ಇಂದ್ರಿಯಗಳನ್ನು ಕುದುರೆಗಳು ಅಂತ ಕರೀತಾರೆ ಅಂದರು. ಯಾಕೆ ಹಾಗೆ ಹೇಳಿದರು ಅಂದರೆ, ನೋಡಿ, ಕುದುರೆಗಳನ್ನು ಅವುಗಳಿಗೆ ಬೇಕಾದ ರೀತಿಯಲ್ಲಿ ಬಿಟ್ಟು ಬಿಟ್ಟರೆ ಅವುಗಳ ಕಣ್ಣು ಚಂಚಲ. ಕುದುರೆಗಳ ಕಣ್ಣು ಚಂಚಲ, ಅದಕ್ಕೆ ಹಾಗೂ ಹೋಗುತ್ತೆ ಹೀಗೂ ಹೋಗುತ್ತೆ, ಓಡ್ತಾ ಇರುತ್ತೆ. ಅದಕ್ಕೆ ಅದರ ಕಣ್ಣಿಗೆ ಪಟ್ಟಿ ಕಟ್ತಾರೆ. ಕಣ್ಣಿಗೆ ಪಟ್ಟಿ ಕಟ್ಟಿ ಹೀಗೆ ಹೋಗು ಅಂದರೆ ಹಾಗೇ ಹೋಗ್ತಾ ಇರುತ್ತೆ. ಹಾಗೆ ನಮ್ಮ ಇಂದ್ರಿಯಗಳು ಸಹ ಅದನ್ನು ಖುಷಿ ಬಂದಂತೆ ಬಿಟ್ಟು ಬಿಟ್ಟರೆ ಅದು ತಾನು ಬೇಡದ ಕಡೆಗೆ ಹೋಗೋದಲ್ಲದೆ, ನೋಡಿ, ಕುದುರೆಗಳನ್ನು ಹಾಗೆ ಬಿಟ್ಟು ಬಿಟ್ಟರೆ ಅವುಗಳು ಹೋಗೋದಲ್ಲದೆ ನಾವು ಹೋಗಬೇಕಾದ ಕಡೆಗೆ ಹೋಗದೆ ಅವುಗಳು ಹೋಗಬೇಕಾದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದ ಕಾರಣ ಇಂದ್ರಿಯಗಳನ್ನು ನಾವು ಹೇಗೆ ನಿಯಮನ ಮಾಡಬೇಕು ಅಂದರೆ ಭಗವಂತನ ಪ್ರಾರ್ಥನೆ ಮೂಲಕ ಎಂಬುದು ಒಳಗರ್ಥ. ಇಂದ್ರಿಯಗಳು ದೇವರು ಕೇಳ್ತಾನೆ, ಏನಪ್ಪ ನಿನ್ನ ಇಂದ್ರಿಯಗಳಿಂದ ಏನು ಕೆಲಸ ಆಗಬೇಕು? ಆವಾಗ ದೇವರಲ್ಲಿ ಕೇಳೋದಿಷ್ಟೆ, ನನ್ನ ಜೀವನದ ಗುರಿ ತಲುಪುವಂತೆ ನನ್ನ ರಥ ಹೋಗಲಿ. ನನ್ನ ರಥ ಹೋಗಬೇಕಾದರೆ ಇಂದ್ರಿಯಗಳು ನನ್ನ ಗುರಿಯ ಕಡೆಗೆ ಹೋಗಬೇಕು. ಅವುಗಳ ಕಣ್ಣಿಗೆ ಪಟ್ಟಿ ನನ್ನ ಗುರಿಯ ಕಡೆಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಹೇಳ್ತಾ ಇದ್ದಾರೆ, ಹಯರೂಪ ಇಂದ್ರಿಯಾಣಾಂ ಗೋಚರಾನ್ ವಿಷಯಭೂತಾನ್ ಶಬ್ದಾದೀನ್ ವಿಷಯಾನ್ ಅಶ್ವಸಂಚಾರ ಅನುಕೂಲ ದೇಶಾನ್ ಆಹುಹು. ಇಲ್ಲಿ ಹೇಳುತ್ತಾರೆ, ಈ ಕುದುರೆಗಳಂತೆ ಇರತಕ್ಕಂಥ ಇಂದ್ರಿಯಗಳು ಎಲ್ಲೆಲ್ಲಿ ಓಡುತ್ತಾ ಇರುತ್ತೋ ಅವೆಲ್ಲ ರಥ ತಿರುಗಾಡಲಿಕ್ಕೆ ಈ ಕುದುರೆಗಳು ತಿರುಗಾಡುವ ಜಾಗ ಅಂತ ಕರೀತಾರೆ. ಇನ್ನು ಹೇಳ್ತಾರೆ, ಆತ್ಮಾನಂ ಇಂದ್ರಿಯ ಮನೋಭಿರ್ಯುಕ್ತಂ ಭೋಕ್ತಾ ಇತಿ. ಈ ಜೀವನನ್ನೇ ಭೋಕ್ತಾ ಅಂತ ಕರೀತಾರೆ. ಯಾಕೆ? ಇಂದ್ರಿಯಗಳಿಂದ ಮನಸ್ಸಿನಿಂದ ಭೋಗ ಪಡ್ತಾನಾದ್ದರಿಂದ. ಸುಖ ದುಃಖ ಅನುಭವ ಕೃತ ಉಚ್ಚತ್ವ ನೀಚತ್ವ ಭಾಜಮಾಹು ಮನೀಷಿಣಃ. ಅದಕ್ಕೆ ಹೇಳುತ್ತಾರೆ,
ಹೇಗೆ ಈ ಕುದುರೆಗಳು ಹೋಗುವಾಗ ಆ ಭೂಮಿ ಹೆಚ್ಚು ಕಡಿಮೆ ಇದ್ದರೆ ಕುದುರೆಗಳು ಅದಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಇಳಿದು ಏರಿ ಹೋಗ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ರಥವು ಇಳಿದು ಏರಿ ಎಲ್ಲ ತೊಂದರೆಗಳಿಗೆ ಈಡಾಗ್ತಾ ಇರುತ್ತೆ. ಹಾಗಾದರೆ ಈ ಸರಿಯಾಗಿ ದೃಷ್ಟಾಂತ ನೋಡಿದರೆ ಎಲ್ಲೆಲ್ಲಿ ಕುದುರೆಗಳು ಹೋಗುತ್ತೋ ಆ ಭೂಮಿಯೇ ವಿಶೇಷವಾಗಿರತಕ್ಕಂಥ ವಿಷಯ ಭೋಗಗಳದ್ದು ಅಂದರು. ವಿಷಯ ಭೋಗ ಇಂದ್ರಿಯಗಳು ಅನುಭವಿಸುವ ಭೋಗ ಪಡುವ ಸಂಚಾರ ಸ್ಥಳವೇ ಭೂಮಿ, ಕುದುರೆಗಳು ಹೋಗುವ ಭೂಮಿ ಅಂದರು. ಹಾಗಾದರೆ ಭೂಮಿಯಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಕುದುರೆಗಳ ಓಟದಲ್ಲೂ ಹೆಚ್ಚು ಕಡಿಮೆ, ಅದರಿಂದ ನಮ್ಮ ರಥದ ಓಟವೂ ಹೆಚ್ಚು ಕಡಿಮೆ. ಹಾಗೆ ಇಂದ್ರಿಯಗಳು ಯಾವ ಯಾವ ಭೋಗ ಪದಾರ್ಥಗಳನ್ನು ಭೋಗ ಪಡ್ತಾ ಇವೆ, ಭೋಗ ಅಂದರೆ ಸುಖ ಮಾತ್ರ ಅಲ್ಲ, ದುಃಖವೂ ಪಡುತ್ತೆ, ಸುಖವೂ ಪಡುತ್ತೆ. ಏನೋ ಪದಾರ್ಥ ತಿನ್ನಬೇಕು ಅಂತಿರ್ತಾರೆ, ತಿನ್ನಬೇಕು ಅಂತ ಆಸೆಯಿಂದ ಹೋಗಿರ್ತಾರೆ, ಸುಖ ಬರುತ್ತೆ ಅಂತ ಅವರಿಗೆ ಕಲ್ಪನೆ ಇರುತ್ತೆ, ಬಾಯಲ್ಲಿಟ್ಟಾಗ ಬೇರೆದೇ ಆಗಿರುತ್ತೆ ಅಲ್ಲವೇ? ಯಾಕೆ? ಅವರಿಗೆ ನೋಡಿ, ಪಕ್ಕದವರು ಚೆನ್ನಾಗಿ ಊಟ ಮಾಡ್ತಿರ್ತಾರೆ, ಅದರಲ್ಲಿ ಹಾಕಿದ ಮಸಾಲೆ ಇವನಿಗಿಷ್ಟ ಇರಲ್ಲ. ಒಂದೇ ಮನೆಯಲ್ಲಿ 4-5 ಜನ ಇದ್ದರೆ, ಒಬ್ಬ ಅಡಿಗೆ ಮಾಡೋರಿದ್ದರೆ ಅವರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಒಬ್ಬರು ನನಗಿದು ಇಷ್ಟ ಇಲ್ಲ ಅಂತಾರೆ, ಇನ್ನೊಬ್ಬರು ನನಗದು ಇಷ್ಟ ಇಲ್ಲ ಅಂತಾರೆ. ಎಲ್ಲರಿಗೆ ತಕ್ಕಂತೆ ಅಡಿಗೆ ಮಾಡಬೇಕಾದ್ರೆ 4-5 ಅಡಿಗೆ ಮಾಡಬೇಕು. ಅವ್ರಿಗದು ಇಷ್ಟ. ಒಂದೇ ಅಡಿಗೆ ಮಾಡಿದರೆ ಯಾರೂ ಒಬ್ಬರೇ ಊಟ ಮಾಡ್ತಾರೆ, ಮಿಕ್ಕವರು ಚೂರು ಮಾಡ್ತಾರೆ. ಈ ಯುದ್ಧ ನಿತ್ಯ ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಹೌದಾ? ಹಾಗಾದರೆ ಒಂದು ಪದಾರ್ಥ ಅಂತ ಮಾಡಿದಾಗ ಇನ್ನೊಬ್ಬ ಚೆನ್ನಾಗಿರುತ್ತೆ, ಇವನಿಗದು ದುಃಖ, ಅವನಿಗೆ ಸುಖ. ಆ ರೀತಿಯಲ್ಲಿ ಆ ಸುಖ ದುಃಖಗಳಿಗೆ ತಕ್ಕಂತೆ ನಮ್ಮ ಜೀವನ ಯಾತ್ರೆಯು ಹಾಗೆ ಏರಿ ಇಳಿದು ಹೋಗ್ತಾ ಇರುತ್ತೆ. ಇಷ್ಟು ಹೇಳಿ ಮುಂದೆ ಹೇಳ್ತಾ ಇದ್ದಾರೆ, ಯಸ್ತು ಅವಿಜ್ಞಾನವಾನ್ ಭವತಿ ಅಯುಕ್ತೇನ ಮನಸಾ ಸದಾ ತಸ್ಯ ಇಂದ್ರಿಯಾಣಿ ಅವಶ್ಯಾನಿ ದುಷ್ಟಾಶ್ವಾಹ ಇವ ಸಾರಥೇ. ಇಲ್ಲಿ ಹೇಳುತ್ತಾರೆ, ಅಶ್ವಭೂತ ಇಂದ್ರಿಯಾಣಾಂ ಪ್ರತ್ಯಾಹಾರ ಕಸ್ಯ ಭವತಿ ಕಸ್ಯ ನ ಇತ್ಯತಃ. ಈ ಇಂದ್ರಿಯಗಳು ಕುದುರೆಗಳು, ಆ ಇಂದ್ರಿಯಗಳ ಹಿಡಿತ ಯಾರಿಗೆ ಬರುತ್ತೆ, ಯಾರಿಗೆ ಬರಲ್ಲ ಅಂತ ಪ್ರಶ್ನೆ. ಯಾರಿಗೆ ಇಂದ್ರಿಯಗಳು ಹಿಡಿತಕ್ಕೆ ಬರುತ್ತೆ, ಬರಲ್ಲ ಅಂದರೆ ಹೇಳ್ತಾ ಇದ್ದಾರೆ, ರಥಿತ್ವಾದ್ಯುಕ್ತೇ ಉಪಯೋಗ ಉಕ್ತಿಪೂರ್ವಕಮಾಹ. ಹೇಳ್ತಾರೆ, ಯಸ್ಸದಾ ಅಯುಕ್ತೇನ ಅನಿಗೃಹೀತೇನ ಮನಸಾ ಅವಿಜ್ಞಾನವಾನ್ ವಿವೇಕಹೀನೋ ಭವತಿ. ಯಸ್ತು ಅವಿಜ್ಞಾನವಾನ್ ಭವತಿ ಅಯುಕ್ತೇನ ಮನಸಾ ಸದಾ ತಸ್ಯ ಇಂದ್ರಿಯಾಣಿ ಅವಶ್ಯಾನಿ ದುಷ್ಟಾಶ್ವಾಹ ಇವ ಸಾರಥೇ. ಯಾರಿಗೆ ವಿಜ್ಞಾನ ಇರಲ್ಲವೋ, ಅವಿಜ್ಞಾನವಾನ್ ಬುದ್ಧಿ ಇರಲ್ಲವೋ, ಇಲ್ಲಿ ವಿಜ್ಞಾನ ಶಬ್ದಕ್ಕೆ ಅರ್ಥ ಹೇಳುತ್ತೇನೆ. ಯಾರಿಗೆ ವಿಜ್ಞಾನವಿರಲ್ಲವೋ ಅವನೇನು ಮಾಡುತ್ತಾನೆ, ಮನಸ್ಸನ್ನು ನಿಗ್ರಹ ಮಾಡಲ್ಲ. ಅದರಿಂದ ಏನಾಗುತ್ತೆ, ಇಂದ್ರಿಯಗಳು ಅವನ ವಶದಲ್ಲಿ ಇರಲ್ಲ. ಕುದುರೆಗಳಿವೆ, ಸಾರಥಿಯಾದವ ಇದ್ದಾನೆ, ಹಗ್ಗ ಯಾವುದು, ಮನಸ್ಸು. ಆ ಕುದುರೆಗಳನ್ನು ಹಿಡಿದು ಸರಿಯಾಗಿ ಹಾದಿಗೆ ತರಬೇಕಾಗಿದ್ದೇ ಹಗ್ಗಗಳ ಮೂಲಕ. ಹಗ್ಗವನ್ನು ಸಡಿಲಾಗಿ ಬಿಟ್ಟರೆ, ಸಾರಥಿ ಕೂತಿದ್ರೂ ಕುದುರೆಗಳು ಹೋಗ್ತಾ ಇರುತ್ತೆ. ಅವನು ಎಷ್ಟು ಹಾಗೆ ಹೋಗು ಹೀಗೆ ಹೋಗು ಅಂತ ಏನು ಹೇಳುತ್ತಾ ಇದ್ದರು,
ಇಂದ್ರಿಯಗಳು ಅವನ ಮಾತು ಕೇಳಲ್ಲ. ಮನಸ್ಸೆಂಬ ಹಗ್ಗವನ್ನು ಹಿಡಿದರೆ ಮನಸ್ಸಿನ ಮೂಲಕ ಮಾತ್ರ ಇಂದ್ರಿಯಗಳನ್ನು ನಿಗ್ರಹ ಮಾಡಲಿಕ್ಕಾಗುತ್ತೆ. ಏನರ್ಥ ಆಯಿತು ಅಂದರು. ಸಾಮಾನ್ಯವಾಗಿ ಗೀತಾ ಉಪನಿಷತ್ತುಗಳು ಎರಡೂ ಕೇಳಿದಾಗ ನಾವೇನೋ ಮಾಡಿಬಿಡಬೇಕು ಅಂತ ಬರ್ತಾ ಇರುತ್ತೆ. ನಾವು ಹೇಳೋದು ಅಷ್ಟೇ. ನೋಡಿ, ನಿಮ್ಮ ಮನಸ್ಸು ನಿಮ್ಮ ವಶದಲ್ಲಿ ಇಲ್ಲದಿದ್ದರೆ ಇಂದ್ರಿಯಗಳು ನಿಮ್ಮ ಹತೋಟಿಯಲ್ಲಿ ಇರಲ್ಲ. ಹೇಗೆ? ಕುದುರೆಗಳು ನಿಮ್ಮ ವಶದಲ್ಲಿರಬೇಕಾದರೆ ಹಗ್ಗ ನಿಮ್ಮ ಕೈಯಲ್ಲಿರಬೇಕು. ನಿಮ್ಮ ಮನಸ್ಸೇ ಹಗ್ಗ, ಇಂದ್ರಿಯಗಳೇ ಕುದುರೆಗಳು. ಕುದುರೆಗಳು ಇಂದ್ರಿಯಗಳು ಹತೋಟಿಯಲ್ಲಿರಬೇಕಾದರೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ. ನಾವು ಉಪದೇಶ ಕೊಡೋದು, ಪುಸ್ತಕ ನೋಡಿಯೇ ನೀವೇನು ಮಾಡೋದು? ಆಯಿತು, ಇವತ್ತಿಂದ ನಾವು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ತೇವೆ ಅಂತ ಹೊರಡ್ತೀವಿ. ಅವಾಗೇನಾಗುತ್ತೆ ಅಂದರೆ, ನಾವು ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಲ್ಲ, ಮನಸ್ಸು ನಮ್ಮನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುತ್ತೆ. ಅದಕ್ಕಂದರೂ ಇಲ್ಲೊಂದು ಶಬ್ದ ಪ್ರಯೋಗ ಮಾಡುತ್ತಾ ಇದ್ದಾರೆ, ಅವಿಜ್ಞಾನವಾನ್ ಅಂದರು. ಈ ಕುದುರೆಗಳು ಹಗ್ಗ ಏನು ಹೇಳಿದ್ದಾರಲ್ಲ, ಇದುರೆಗಳು ಅಂದರೆ ಯಾರಿಗಾದರೆ ಮನಸ್ಸನ್ನು ಚೆನ್ನಾಗಿ ಕಂಟ್ರೋಲ್ ಮಾಡುವ ವಿಜ್ಞಾನ ಇಲ್ಲ. ವಿಜ್ಞಾನ ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥ ವಿದ್ಯೆ, ಅದು ಯಾರಿಗಿಲ್ಲ ಅವರು ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಗೊತ್ತಿಲ್ಲದ್ದರಿಂದ. ಹಗ್ಗವನ್ನು ಹೇಗೆ ಹಿಡ್ಕೋಬೇಕು ಅಂತ ಗೊತ್ತಿಲ್ಲದವ ಬಹಳ ಜನ ಕುದುರೆ ಸವಾರಿಗೆ ಅಂತ ಹೋಗ್ತಿರ್ತಾರೆ. ಹೊಸಬರು ಏನು ಮಾಡುತ್ತಾರೆ, ಅವನು ಹೇಳುತ್ತಾನೆ, ನೋಡು ಕುದುರೆ ಮೇಲೆ ಕೂತಿಯಲ್ಲಪ್ಪ, ಆ ಹಗ್ಗವನ್ನು ಬಲಗಡೆ ಸೆಳೆದರೆ ಈ ಕಡೆ ಹೋಗುತ್ತೆ, ಎಡಗಡೆ ಸೆಳೆದರೆ ಎಡಗಡೆಗೆ ಹೋಗುತ್ತೆ, ಸಡಿಲಾಗಿ ಬಿಟ್ಟರೆ ವೇಗವಾಗಿ ಹೋಗುತ್ತೆ, ಸೆಳೆದರೆ ನಿಲ್ಲುತ್ತೆ, ಬ್ರೇಕ್ ಹಾಕಿದಂತೆ. ಇಷ್ಟು ಹೇಳುತ್ತಾನೆ. ಅದು ಹೋಗುವಾಗ ಇವರು ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕೇನು ಮಾಡ್ತಾನೆ, ಹಿಡಿಯೋ ಕಡೆ ಬಿಟ್ಬಿಡ್ತಾನೆ, ಬಿಡೋ ಕಡೆ ಹಿಡಿತಾ ಇರ್ತಾನೆ. ಬಿಡೋ ಕಡೆ ಹಿಡಿದಿರ್ತಾನೆ, ಹಿಂದೆ ಹೇಳ್ತಾನೆ ಬಿಡೋ ಅದು ಹೋಗುತ್ತೆ ಅಂತ. ಪೂರ್ತಿ ಬಿಡ್ಬಿಡ್ತಾನೆ, ಹೋಗ್ತಾನೆ ಇರುತ್ತೆ. ಹಿಡಿಯೋದು ಎಂಬುದು ಅವ್ನು ನೆನಪಿರಲ್ಲ. ಅವನು ಕೇಳ್ತಿರ್ತಾನೆ, ಮುಂದಕ್ಕೆ ಹೋಗ್ತಾ ಇದೆ, ನಾನೇನು ಮಾಡಲಿ ಅಂತ ಕೇಳ್ತಾನೆ. ಅವನೆಲ್ಲೋ ಇರ್ತಾನೆ, ಕುದುರೆ ಮುಂದಕ್ಕೆ ಹೋಗಿರುತ್ತೆ. ಅದೇ ಥರ ನಮ್ಮದು ಆಗುತ್ತೆ. ಅದಕ್ಕೆ ಹಗ್ಗವನ್ನು ಹೇಗೆ ಹೇಗೆ ಹಿಡಿದರೆ ಆ ಕುದುರೆಗಳು ಹೇಗೆ ಹೋಗುತ್ತೆ ಅಂತ ಅದು ವಿಜ್ಞಾನ. ಆ ವಿಜ್ಞಾನ ಇಲ್ಲದಿದ್ದರೆ ಹಗ್ಗವನ್ನು ಹಿಡಿಯೋದೇ ಗೊತ್ತಾಗಲ್ಲ, ಕುದುರೆಗಳು ಕಂಟ್ರೋಲ್ ಇರಲ್ಲ. ಸರಿ, ಅಲ್ಲಿ ಕುದುರೆ ಹಗ್ಗಗಳಾಯಿತು. ಇಲ್ಲಿ ಇಂದ್ರಿಯಗಳೇ ಕುದುರೆಗಳಾದರೆ, ಮನಸ್ಸೇ ಹಗ್ಗ ಆದರೆ ಮನಸ್ಸನ್ನು ಹೇಗೆ ಹಿಡಿಯೋದು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ವಿಜ್ಞಾನ, ಅಲ್ಲಿ ಜ್ಞಾನ ಇದ್ದರೆ ಸಾಕು. ಹಗ್ಗ ಹೇಗೆ ಹಿಡ್ಕೋಬೇಕು ಅಂತ ಜ್ಞಾನ ಇದ್ದರೆ ಸಾಕು. ಇಲ್ಲಿ ವಿಜ್ಞಾನ ಬೇಕು ಅಂದರು. ವಿಜ್ಞಾನ ಶಬ್ದವನ್ನು ಹಾಕ್ತಾ ಇದ್ದಾರೆ. ವಿಜ್ಞಾನ ಅಂದರೆ ಏನು? ಅದಕ್ಕೆ ಅರಣ್ಯಕಾಚಾರರು ಷೋಡಶಿಯಲ್ಲಿ ಹೇಳುತ್ತಾರೆ. ಜ್ಞಾನ ವಿಜ್ಞಾನ ಅಂತ ಎರಡು ಶಬ್ದಗಳು ಹೊರಗಿರುವ ಭಗವದ್ರೂಪಗಳ ಪರಿಚಯ ಮಾಡಿಕೊಡೋದು ಜ್ಞಾನ, ಬಿಂಬನ ಎಚ್ಚರ ಕೊಡೋದು ವಿಜ್ಞಾನ ಅಂದರು. ಅಂದರೆ ಇಲ್ಲಿ ವಿಜ್ಞಾನ ಶಬ್ದಕ್ಕರ್ಥ ಏನು? ನಮ್ಮ ಮನಸ್ಸು ಇಂದ್ರಿಯಗಳು ಎಲ್ಲ ಯಾರ ವಶದಲ್ಲಿವೆ ಅಂತ. ನಮ್ಮ ವಶದಲ್ಲಿ ಇದೆಯಾ, ಇನ್ಯಾರ ವಶದಲ್ಲಿ ಇದೆ? ದೇವರ ವಶದಲ್ಲಿದೆ. ಹೇಗೆ? ಬುದ್ಧಿಗೆ ಅಭಿಮಾನಿಗಳಾದ ದೇವತೆಗಳ ವಶದಲ್ಲಿ ಎಲ್ಲ ಇವೆ. ಆದ್ದರಿಂದ ನಾವೇನು ಮಾಡಬೇಕು? ಮನಸ್ಸು ನಮ್ಮ ಕಂಟ್ರೋಲ್ ಬರಬೇಕು ಅಂತಾದರೆ ಮನೋಭಿಮಾನಿಗಳ ಅನುಗ್ರಹ ಪಡೆಯಬೇಕು. ಇದು ವಿಜ್ಞಾನ. ಮನಸ್ಸು ಜಡವಾದ ಮನಸ್ಸಿನಲ್ಲಿ ಅಭಿಮಾನಿಗಳಾದ ರುದ್ರದೇವರಿದ್ದಾರೆ.
ರುದ್ರದೇವರ ಒಳಗಿರತಕ್ಕಂಥ ವಿಶೇಷವಾಗಿರತಕ್ಕಂಥವರು ಯಾರು? ವಾಯುದೇವರು. ಅಲ್ಲಿ ಉಮಾದೇವಿ ರುದ್ರದೇವರು, ಅಲ್ಲಿ ಭಾರತೀ ದೇವಿ ವಾಯುದೇವರು ದೇವರು ನಿಂತಿರ್ತಾರೆ. ಅದರಿಂದ ಅವರ ಶರಣಾಗತರಾದರೆ ಅವರು ನಮ್ಮ ಮನಸ್ಸನ್ನು ನಮ್ಮ ಹಿಡಿತಕ್ಕೆ ತಂದು ಕೊಡ್ತಾರೆ. ಅಲ್ಲ, ಕುದುರೆ ಅಂದರೆ ಮನಸ್ಸು ಅವರ ಹಿಡಿತದಲ್ಲೇ ಇದೆ. ನಮ್ಮ ಹಿಡಿತಕ್ಕೆ ಹೇಗೆ ತಂದು ಕೊಡ್ತಾರೆ? ನಮ್ಮ ಹಿಡಿತಕ್ಕೆ ಹೇಗೆ ತಂದು ಕೊಡ್ತಾರೆ? ಈಗ ನೋಡಿದರೆ ಕುದುರೆ ಮೇಲೆ ಹುಡುಗ ಕೂತಿದ್ದಾನೆ, ಕಲಿಬೇಕಾದವ. ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಜೊತೆಗೆ ಹೇಳಿಕೊಡುವವ ಅಥವಾ ಅಪ್ಪ, ಅವನು ಕುದುರೆ ಮೇಲೆ ಕೂತ. ಮುಂದೆ ಮಗ ಕೂತಿದ್ದಾನೆ, ಹಿಂದೆ ಅಪ್ಪ ಕೂತಿದ್ದಾನೆ. ನಂತರ ಹಗ್ಗವನ್ನು ಮಗ ಹಿಡಿದಿದ್ದಾನೆ, ಹಗ್ಗ ಸಹಿತ ಮಗನ ಕೈಯನ್ನು ಅಪ್ಪ ಹಿಡಿದಿದ್ದಾನೆ. ಮಗ ಹೇಳಿದ, ಹಗ್ಗ ಹೇಗೆ ಹಿಡಿಯಲಿ? ಚಿಂತೆ ಬೇಡ, ನಾನು ಹಗ್ಗ ಹಿಡಿತೇನೆ ಅಂತ ಹೇಳಿಲ್ಲ ಅಪ್ಪ, ನಿನ್ನ ಮೂಲಕ ಹಿಡಿಯುವಂತೆ ಮಾಡುತ್ತೇನೆ. ಹೇಗೆ? ಮಗನ ಕೈಗೆ ಹಗ್ಗ ಕೊಟ್ಟ, ಹಗ್ಗ ಸಹಿತ ಮಗನ ಕೈಯನ್ನು ತಾನೇ ಹಿಡಿದ, ಸೆಳೆಯುತ್ತಾ ಬರ್ತಾ ಇದ್ದಾನೆ. ಇಲ್ಲಿ ಅಪ್ಪನೇ ಸೆಳೆಯುತ್ತಾ ಇರೋದು ನಿಜವಾಗಿ, ಆದರೆ ಮಗನ ಕೈಯೂ ಸೇರಿದೆ. ಅದಕ್ಕೆ ಮಗನಿಗೆ ನಾನೇ ಕುದುರೆಗಳನ್ನು ಹಿಡಿತಕ್ಕೆ ತರ್ತಾ ಇದ್ದೇನೆ ಅಂತ ಮಗನಿಗೆ ತಲೆಗೆ ಬರುವಂತೆ ಅಪ್ಪ ಮಾಡುತ್ತಾನೆ. ಹಾಗೆ ಭಗವಂತ ಜೀವನಲ್ಲಿ ನಿಂತು ಜೀವನ ಪ್ರಯತ್ನ ಮಾಡಿಸ್ತಾನೆ. ದೇವರೇ ಜೀವನಲ್ಲಿ ನಿಂತು ಪ್ರಯತ್ನ ಮಾಡಿಸಿ ತಾನೇ ಮನಸ್ಸನ್ನು ನಿಗ್ರಹ ಮಾಡತಾ ನಾ ಮಾಡಿದೆ ಅನ್ನುವಂತೆ ಆ ಜೀವಿಗೆ ತಂದು ಕೊಡುತ್ತಾನೆ. ಅಥವಾ ಆ ಜೀವಿ ಒಳ್ಳೆ ಭಕ್ತನಾಗಿ ಹಂತಕ್ಕೆ ಬಂದಿದ್ದರೆ ಸ್ವಾಮಿಯೇ ನನ್ನ ಮನಸ್ಸನ್ನು ನನಗೆ ಹೇಳದೆ ತಂದು ಕೊಡ್ತಾ ಇದ್ದಾನೆ. ನನಗೆ ಆಲೋಚನೆ ಕೊಡ್ತಾನೆ, ಆಲೋಚನೆಗೆ ತಕ್ಕಂತೆ ಮನಸ್ಸು ಕುಣಿಯುವಂತೆ ದೇವರೇ ಮಾಡುತ್ತಿದ್ದಾನೆ. ನಾನು ಮನಸ್ಸನ್ನು ಹೀಗೆ ಹೋಗು ಅಂದರೆ ಮನಸ್ಸು ಹಾಗೆ ಹೋಗ್ತಾ ಇದೆ, ಬೇಡ ಈಚೆ ಹೋಗು ಅಂದರೆ ಮನಸ್ಸು ಹೀಗೆ ಹೋಗ್ತಾ ಇದೆ. ನಡೀತಾ ಇರೋದೇನು? ದೇವರೇ ನನ್ನಲ್ಲಿ ನಿಂತು ಹಾಗೆ ಹೋಗಬೇಕು ಅಂತ ಬುದ್ಧಿ ಕೊಡ್ತಾನೆ, ಮನಸ್ಸನ್ನು ಹಾಗೆ ಅವನೇ ಕರ್ಕೊಂಡು ಹೋಗ್ತಾನೆ. ಹೀಗೆ ಹೋಗಬೇಕು ಅಂತ ಸಂಕಲ್ಪ ಕೊಡ್ತಾನೆ, ಮನಸ್ಸಲ್ಲಿ ಇದ್ದು ಅವನೇ ಅದನ್ನು ಹಂಗೆ ಕರ್ಕೊಂಡು ಹೋಗ್ತಾನೆ. ಇದು ಇಂದ್ರಿಯಗಳು ನಮ್ಮ ಹತೋಟಿಗೆ ಬರೋದು ಅಂದರೆ ಅರ್ಥ. ಯಾವಾಗಲೂ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ನಾವಾಗಲಿ ದೇವರ ವಶದಲ್ಲೇ ಇರ್ತೀವಿ. ನಾವಾಗಿ ಯಾವುದನ್ನು ಕಂಟ್ರೋಲ್ ತಂದುಕೊಳ್ಳಿಕ್ಕಾಗಲ್ಲ. ಯಾಕೆ? ನಾವೇ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ನಮಗೆ ಸ್ವಾತಂತ್ರ್ಯವೇ ಇಲ್ಲ. ಅದಕ್ಕೆ ವಿಜ್ಞಾನವಾನ್ ಅಂದರು. ಅಂದರೆ ಹಾಗಾದರೆ ಮನಸ್ಸನ್ನು ನಿಗ್ರಹ ಮಾಡಬೇಕು. ಸಾಮಾನ್ಯವಾಗಿ ಭಗವಂತ ಏನು ಮಾಡಿಸ್ತಾ ಇರುತ್ತಾನೆ ಈ ವಿಷಯದಲ್ಲಿ ಅಂದರೆ ಚೆನ್ನಾಗಿ ತಿಳಿಯಬೇಕು. ಒಬ್ಬ ವ್ಯಕ್ತಿಗೆ ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತ ಈ ಉಪದೇಶಗಳಿಂದ ಹೇಳಿಸ್ತಾನೆ. ನಾವೇ ಹೇಳ್ತೀವಿ, ನೋಡ್ರಿ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು, ಆ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಉಪದೇಶ ಕೊಡಿಸ್ತಾನೆ. ಕೊಡಿಸಿದಾಗ ಆ ವ್ಯಕ್ತಿಗಳಲ್ಲಿದ್ದು ದೇವರು ಗ್ರಹಣ ಮಾಡಿಸ್ತಾನೆ. ಏನಂತ? ನಾನೇ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ. ನೋಡಿ, ಇದು ಒಂದು ಹಂತ. ದೇವರೇ ಮಾಡಿಸ್ತಾ ಇದ್ದಾನೆ ಎಂಬುದು ಯಾರಿಗೆ ಅನುಭವಕ್ಕೆ ಬರಲಿಕ್ಕೆ ಅಡ್ಡಿ ಕೂತಿರುತ್ತೆ ಅಂಥವರಿಗೆ ಭಗವಂತ ಏನು ಮಾಡುತ್ತಾನೆ? ಹೇಳಿಸ್ತಾನೆ ಗುರುಗಳ ಮೂಲಕ. ಅವರು ನಾನೇ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಅವರು ತಿಳ್ಕೊಳ್ತಾರೆ.
ಹೇಳಿದವರು ಹಾಗೇ ಇರ್ತಾರೆ, ಕೇಳಿದವರು ಹಾಗೇ ಇರ್ತಾರೆ. ಹೇಳಿದವರು ನೀನೇ ಕಂಟ್ರೋಲ್ ಮಾಡು ಅಂತ ಹೇಳ್ತಾರೆ, ತಿಳ್ಕೊಂಡವನು ನಾನೇ ಕಂಟ್ರೋಲ್ ಮಾಡಬೇಕು ಅಂತ ಹೋಗ್ತಾನೆ. ನೋಡಿ, ಅವರ ಕರ್ಮಾನುಸಾರ ದೇವರು ಆಲೋಚನೆ ಕೊಡ್ತಾನೆ. ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು, ಮನಸ್ಸನ್ನು ಆಚೆ ಈಚೆ ಅವನೇ ಕಳಿಸ್ತಾನೆ. ನನ್ನ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಮೆಕ್ಯಾನಿಸಮ್ ಚೆನ್ನಾಗಿ ಅರ್ಥ ಆಗುತ್ತೆ. ಮನಸ್ಸನ್ನು ಆಚೆ ಈಚೆ ಕಳಿಸ್ತಾನೆ, ಇವನಿಗೆ ಮತ್ತು ಆಲೋಚನೆ ಕೊಡ್ತಾನೆ, ಈ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಹಾಗೆ ಹೋಗ್ತಾ ಇದೆ ಅಂತ. ಅವಾಗೆ ಆ ಮನಸ್ಸನ್ನು ಈ ಕಡೆಗೆ ಸೆಳೆಕೊಂಡು ದೇವರೇ ಅವನ ಮೂಲಕ ಸೆಳೆಕೊಂಡು ಬರುವಂತೆ ಮಾಡುತ್ತಾನೆ. ಆದರೆ ಅದು ತಿಳಿಸಲ್ಲ. ಏನು ತಿಳಿಸ್ತಾನೆ? ನಾನೇ ಸೆಳೆಕೊಂಡು ಬಂದೆ ಈ ಮನಸ್ಸನ್ನು ಅಂತ ಬುದ್ಧಿ ಕೊಡ್ತಾನೆ. ಹೇಗೆ ನಿತ್ಯ ನಾವು ಊಟ ಮಾಡೋ ಕಾಲಕ್ಕೆ ಅವನೇ ಮಾಡಿಸಿದ್ರು ನಾ ಮಾಡಿದೆ ಅಂತ ನಮ್ಮ ಬುದ್ಧಿ ಕೊಡ್ತಾ ಇದ್ದಾನೋ, ಮನಸ್ಸನ್ನು ಅವನೇ ಹಿಡಿತಕ್ಕೆ ತಂದಂತೆ ಮಾಡ್ತಾನೆ. ಇವನಿಗೆ ಖುಷಿಯೋ ಖುಷಿ. ಪ್ರವಚನದಲ್ಲಿ ಹೇಳಿದ್ದಾರೆ, ಮನಸ್ಸನ್ನು ಹಿಡಿತಕ್ಕೆ ತಗೊಂಡು ಬಾ ಅಂಥೇಳಿ ನಾ ತಂದುಬಿಟ್ಟೆ ಅಂತ. ಸರಿ, ಇದೇ ಸ್ಥಿತಿಯಲ್ಲಿ ದೇವರಿಟ್ಟು ಮುಂದೆ ಕರ್ಕೊಂಡು ಹೋಗ್ಬೋದಲ್ವಾ ಅಂತ. ಅದಕ್ಕಂದ್ರು ಇದು ನಿಜವಾದ ಸ್ಥಿತಿ ಅಲ್ಲ. ಅವನಾಗಿ ಅವನು ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ದೇವರೇ ಮಾಡುತ್ತಾ ಇರೋದು. ಈಗ ಸದ್ಯಕ್ಕೆ ಅವನಿಗೆ ಗೊತ್ತಾಗಬಾರದಾದ್ದರಿಂದ ದೇವರೇನು ಮಾಡುತ್ತಾ ಇದ್ದಾರೆ, ಅವನಿಗೆ ಗೊತ್ತಾಗದೆ ತಾನೇ ಕಂಟ್ರೋಲ್ ಮಾಡುತ್ತಾ ನಾ ಮಾಡಿದ್ದೀನಿ ಅಂತ ಬುದ್ಧಿ ಅವನಿಗೆ ಕೊಡುತ್ತಾ ಇದ್ದಾನೆ. ಇದು ಹಾಗೆ ಕಂಟಿನ್ಯೂ ಆದರೆ ದೇವರು ಏನು ಮಾಡಿದಂಗಾಗುತ್ತೆ, ತಪ್ಪು ತಿಳುವಳಿಕೆ ಅವನಿಗೆ ತಂದು ಕೊಟ್ಟಂತಾಗುತ್ತೆ. ಹೌದಾ? ಅದಕ್ಕೇನು ಮಾಡುತ್ತಾನೆ ಭಗವಂತ, ದೇವರು ಏನು ಮಾಡಿದರೂ ಸೈಲೆಂಟಾಗಿ ಮಾಡ್ತಿರ್ತಾನೆ, ಬಾಯಿ ತೆಗೆಯೋದೇ ಇಲ್ಲ. ಮನಸ್ಸನ್ನು ಗೆದ್ದಂತೆ ಮಾಡಿಸ್ತಾ ಇರ್ತಾನೆ. ಇನ್ನೇನು ನನ್ನ ಮನಸ್ಸು ಎಲ್ಲಿಗೂ ಹೋಗಲ್ಲ ಅಂತಿರ್ತಾನೆ. ಇದ್ದಕ್ಕಿದ್ದಂತೂ ಎಲ್ಲೋ ಓಡಿ ಹೋಗಿ ಧಪ್ ಅಂತ ಬಿದ್ದುಬಿಡುತ್ತಾನೆ. ಅಲ್ಲ, ನನ್ನ ಮನಸ್ಸು ನಾ ಕಂಟ್ರೋಲ್ ಮಾಡಿಕೊಂಡೆ ಅಂತ ನೋಡಿದ್ನಲ್ಲ, ಹೇಗೆ ಮನಸ್ಸು ನನ್ನ ಕೆಳಗೆ ಬೀಳಾಕ್ತಲ್ಲ ಅಂತ. ಮತ್ತೂ ತಪ್ಪಾದ ರೀತಿಯಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ದೇವರೇ ಮಾಡಿಸ್ತಾನೆ. ನಾ ಮಾಡಿದೆ ಅಂತ ಅವನನ್ನು ಬೀಳಾಕ್ತಾನೇ ಇರ್ತಾನೆ. ಎಷ್ಟರವರೆಗೂ ಇದು ನಡೀತಾ ಇರುತ್ತೆ ಅಂದರೆ ಹೇಳ್ತಾರೆ, ಅವನಿಗೆ ಗುರುಗಳ ಮೂಲಕ ವಿಜ್ಞಾನ, ಭಗವಂತನೇ ಎಲ್ಲ ಮಾಡಿಸ್ತಾ ಇದ್ದಾನೆ ನಮ್ಮ ಮೂಲಕ ಅಂತ ತಿಳುವಳಿಕೆ ಬರಲಿಕ್ಕೆ ಅಡ್ಡಿಯಾದ ಪಾಪ ಹೋಗೋ ಪರ್ಯಂತ ಹೀಗೇ ಅವನಿಗೆ ಇಂದ್ರಿಯ ನಿಗ್ರಹ ಕೊಟ್ಟಂತೆ ಕೊಡ್ತಾನೆ, ಬೀಳಾಕ್ತಾನೆ, ಕೊಟ್ಟಂತೆ ಕೊಟ್ಟಾಕ್ತಾನೆ, ಬೀಳಾಕ್ತಿರ್ತಾನೆ. ಅವನೇನು ತಿಳ್ಕೊತಾ ಇರ್ತಾನೆ, ನಂದೇ ಅಸಾಮರ್ಥ್ಯ, ನಾನು ಅಸಮರ್ಥನಾದ್ದರಿಂದ ಹೀಗಾಗ್ತಾ ಇದೆ ಅಂತ ಕುದೀತಾನಷ್ಟೇ ಹೊರತು ಒಳಗಿನ ವಿಷಯ ಅವನಿಗೆ ಗೊತ್ತೇ ಆಗಲ್ಲ. ಕೊನೆಗೆ ಒಂದು ದಿನ ಅವನನ್ನೇ ಇದೇ ಒಂದು ಮನಸ್ಸನ್ನು ನಿಗ್ರಹ ಮಾಡೋ ವಿಷಯದಲ್ಲಿ ನಾನಾ ಗುರುಗಳು ಅಂತ ಪಾದಕ್ಕೆ ಬೀಳ್ತಿರ್ತಾನಲ್ಲ, ಎಲ್ಲರೂ ಅವರು ಅದೇ ಹಾದಿಯಲ್ಲಿ ಹೋಗ್ತಿರ್ತಾರೆ. ನಾನೇ ಕಂಟ್ರೋಲ್ ಮಾಡಿದೆ ಅಂತಾರೆ, ಒಳಗೊಳಗೆ ಬಿದ್ದೋಗ್ತಾ ಇರ್ತಾರೆ. ಅಂಥವರ ಹತ್ರ ಹೋಗಿ ಯಾವಾಗಾದರೆ ಪಾಪ ಕತ್ತರಿಸಿ ಹೋಗುತ್ತೋ ಆವಾಗ ಈ ವಿಜ್ಞಾನ ಇರುವಂಥ ಗುರುಗಳ ಕಾಲಿಗೆ ಬೀಳುವಂತೆ ಮಾಡುತ್ತಾನೆ. ಆವಾಗ ಅವ್ರು ಹೇಳುತ್ತಾರೆ, ನೋಡಪ್ಪ ತಪ್ಪು ತಿಳಿದೀಯ, ನಿನಗೆ ಮನಸ್ಸು ನೀನೇ ಅಸ್ವತಂತ್ರ, ನಿನ್ನ ಮನಸ್ಸು ಜಡ, ಅದು ಅಸ್ವತಂತ್ರನಾದವ ಇನ್ನೊಂದು ಅಸ್ವತಂತ್ರವಾದ್ದನ್ನು ನಿಗ್ರಹ ಮಾಡೋದು ಹೇಗಾಗುತ್ತೆ ಹೇಳು ಅಂತ ಕೇಳುತ್ತಾರೆ. ಆವಾಗ ಇವ ಸುಮ್ಮನಾಗಿ ಬಿಡುತ್ತಾನೆ. ಇಷ್ಟು ಕಾಲ ಸಾಧನ ಅಂತ ಹೊರಟಿದ್ದೆ, ಯಾವುದು ಮಾಡಬೇಕೋ ಯಾವುದು ತಿಳಿಯಬೇಕೋ ತಿಳಿಯದೆ ಬೇರೆದೇ ತಿಳಿದು ನನ್ನ ಜೀವನದ ತುಂಬ ಕಾಲ ಹೋಯಿತಲ್ಲ ಎಂಬ ದುಃಖ ಬರುತ್ತೆ. ಆವಾಗ ಅವರು ತುಂಬ ದುಃಖದಿಂದ ಕೂಡಿಕೊಂಡು
ಇರತಕ್ಕ ಆ ಶಿಷ್ಯನಿಗೆ ಉಪದೇಶ ಕೊಡುತ್ತಾರೆ. ನೋಡಪ್ಪ, ಮನಸ್ಸು ಜಡ, ಅದನ್ನು ನಿಯಮನ ಮಾಡುತ್ತಾ ಇರೋದು ದೇವತೆಗಳು, ಅವರನ್ನು ನಿಯಮನ ಮಾಡುತ್ತಾ ಇರೋದು ಭಗವಂತ. ಇಂದ್ರಿಯಗಳನ್ನು ನಿಯಮನ ಮಾಡುತ್ತಾ ಇರೋದು ದೇವತೆಗಳು, ಅವರನ್ನು ನಿಯಮನ ಮಾಡುತ್ತಾ ಇರೋದು ಭಗವಂತ. ಹೇಗೆ? ಇಂದ್ರಿಯಾಭಿಮಾನಿ ದೇವತೆಗಳನ್ನು ಮನೋಭಿಮಾನಿ ದೇವತೆಗಳು ಕಂಟ್ರೋಲ್ ಮಾಡುತ್ತಾ ಇದ್ದಾರೆ, ಮನೋಭಿಮಾನಿ ದೇವತೆಗಳನ್ನು ಬುದ್ಧ್ಯಭಿಮಾನಿ ದೇವತಾ ಕಂಟ್ರೋಲ್ ಮಾಡುತ್ತಾ ಇದ್ದಾರೆ. ಅವರ ಅಧೀನವಾಗಿ ನಿಂದೆಲ್ಲ ನಡೆಯುತ್ತಾ ಇದೆ. ಹೌದಾ? ಹಾಗಾದರೆ ನನ್ನ ಇಂದ್ರಿಯಗಳು ಹೊರಗೆ ಹೋಗದಂತೆ ಆಗಬೇಕಾದರೆ ಏನು ಮಾಡಲಿ? ನಿಗ್ರಹ ಮಾಡೋದು ಅಂದರೆ ಅರ್ಥ ಏನು ಅಂದರೆ ಭಗವಂತನಲ್ಲಿ ಶರಣಾಗತಿ. ಹೇಗೆ? ಇಂದ್ರಿಯಾಭಿಮಾನಿ ದೇವತೆಗಳು ಯಾರು ಅಂತ ತಿಳಿಯಬೇಕು, ಮನೋಭಿಮಾನಿಗಳು ಯಾರು ಅಂತ ತಿಳಿಯಬೇಕು, ಬುದ್ಧಿ ಅಭಿಮಾನಿಗಳು ಯಾರು ಅಂತ ತಿಳಿಯಬೇಕು, ಅವರೊಳಗೆ ಭಗವಂತ ಹೇಗಿದ್ದಾನೆ ಅಂತ ತಿಳಿಯಬೇಕು. ಅವರೆಲ್ಲರ ಮೂಲಕ ಬಿಂಬನಲ್ಲಿ ಪ್ರಾರ್ಥನೆ ಸತತ ನಡೆಯಬೇಕು. ಸ್ವಾಮಿ, ನಿಮ್ಮಿಂದ ನನ್ನ ಮನಸ್ಸು ಹತೋಟಿಗೆ ಬರಲಿ, ನಿಮ್ಮಿಂದ ನನಗೆ ಜ್ಞಾನ ಬರಲಿ, ಮನಸ್ಸು ಹತೋಟಿಗೆ ಬರಲಿ, ಇಂದ್ರಿಯಗಳು ಹತೋಟಿಗೆ ಬರಲಿ ಅಂತ ಈ ವ್ಯಕ್ತಿಯ ಮೂಲಕ. ಇಲ್ಲಿ ರಹಸ್ಯವಿದೆ. ಈ ಉಪದೇಶ ಕೊಡುವಾಗ ಈ ವಿಜ್ಞಾನಿಯಾದ ಗುರು ಇರ್ತಾರಲ್ಲ, ಅವರು ಯಾರಿಗೆ ಉಪದೇಶ ಕೊಡ್ತಾರೆ ಅಂದರೆ ಜೀವನಿಗೆ ಉಪದೇಶ ಕೊಟ್ಟರೆ ಅವನು ಅಸ್ವತಂತ್ರ, ಅವನು ಹೇಗೆ ಮಾಡ್ತಾನೆ? ಅದಕ್ಕಂದರೂ ಇದು ಜೀವನಿಗೆ ಉಪದೇಶ ಬೇಕು, ಆದರೆ ಅವನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಒಳಗಿರುವ ದೇವರ ದೃಷ್ಟಿಯಲ್ಲಿ ಉಪದೇಶ ಕೊಡ್ತಾರೆ. ಅಂದರೆ ಇದು ದೇವರಿಗೆ ಉಪದೇಶ ಅಲ್ಲ. ಹೇ ದೇವ, ಇವನ ಮೂಲಕ ಇದನ್ನು ಮಾಡಿಸಿ ಇವನಿಗೆ ಒಳ್ಳೆಯದು ಮಾಡು ಅಂತ ತಾತ್ಪರ್ಯ. ಆದರೆ ಉಪದೇಶ ಕೊಡೋ ಕಾಲಕ್ಕೆ ಇವೆಲ್ಲ ಹೇಳಲ್ಲ. ನೀನು ಹೀಗೆ ಮಾಡು, ನೀನು ಹೀಗೆ ಮಾಡು ಅಂತಲೇ ಹೇಳಿರ್ತಾರೆ. ಇವರ ಒಳಗೆ ಆ ಒಳಗಿರುವ ದೇವರಲ್ಲಿ ಪ್ರಾರ್ಥನೆ, ಸ್ವಾಮಿ ನೀನು ಇವನ ಮೂಲಕ ಹೀಗೆ ಮಾಡಿಸಿ ಈ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ. ಆದ್ದರಿಂದ ಏನಾಗುತ್ತೆ? ಆ ಕೇಳಿದಂಥ ವ್ಯಕ್ತಿಯಲ್ಲಿ ದೇವರು ಚೆನ್ನಾಗಿ ಪ್ರೇರಣೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಇಲ್ಲಿ ಇಂದ್ರಿಯಾಭಿಮಾನಿಗಳು ಗೊತ್ತು, ಕಣ್ಣು ಮೊದಲಾದ ಇಂದ್ರಿಯಾಭಿಮಾನಿಗಳು ಗೊತ್ತು, ಮನೋಭಿಮಾನಿಗಳು ಗೊತ್ತು, ರುದ್ರದೇವರು ಅಂತ. ಬುದ್ಧಭಿಮಾನಿ ಯಾರು ಅಂತ ಉಮಾದೇವಿ ಅಂತ ಇಟ್ಟುಕೊಂಡಿರುತ್ತೆ. ಹೋಗ್ತಾನೆ ಬುದ್ಧಿಗೆ ಉಮಾ ಅಂತ. ಇಲ್ಲಿ ಬುದ್ಧಿಗೆ ಸರಸ್ವತೀ ದೇವಿ, ಭಾರತೀ ದೇವಿ ಬುದ್ಧಭಿಮಾನಿನಿ. ಆಕೆಯ ಕಂಟ್ರೋಲಲ್ಲಿ ಮನೋಭಿಮಾನಿಗಳು ರುದ್ರದೇವರಿದ್ದಾರೆ. ಆದ್ದರಿಂದ ಅವರ ಮೂಲಕ ವಿಶೇಷವಾಗಿ ನಾವು ದೇವರ ಶರಣಾಗತರಾದರೆ ಅವರು ನಮ್ಮ ಬುದ್ಧಿಗೆ ಕಾಲ ಕಾಲಕ್ಕೆ ಹೀಗಿರಬೇಕು ಅಂತ ಪ್ರೇರಣೆ ಮಾಡುತ್ತಾ ಮನೋಭಿಮಾನಿಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಅವನಿಗೆ ತಕ್ಕಂತೆ ಮನಸ್ಸನ್ನು ಇಡಬೇಕು ಅಂತ ಒಳಗಿಂದ ಇನ್ಸ್ಟ್ರಕ್ಷನ್ಸ್ ಯಾರಿಗೆ? ಮನೋಭಿಮಾನಿಗಳಿಗೆ ಬರುತ್ತೆ. ಅವರು ಮನಸ್ಸನ್ನು ಹೇಗಿಡುತ್ತಾರೆ ಅಂದರೆ ನಮಗೆ ಆಲೋಚನೆ ಕೊಡಿಸ್ತಿರ್ತಾರೆ. ನನ್ನ ಮನಸ್ಸು ಇಲ್ಲಿ ಹೋಗಬಾರ್ದು, ಅಲ್ಲಿಗೆ ಹೋಗಬಾರ್ದು ಅಂತ. ಅದಕ್ಕೆ ತಕ್ಕಂತೆ ಅಲ್ಲಿ ಕಳಿಸಲ್ಲ, ಇಲ್ಲಿ ಕಳಿಸಲ್ಲ, ಹಾಗೆ ಮಾಡ್ತಿರ್ತಾರೆ. ನಂತರ ಇಂದ್ರಿಯಗಳು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು ಅಂತ ನಮಗೆ ಆಲೋಚನೆ ಕೊಡ್ತಾರೆ. ಕರೆಕ್ಟಾಗಿ ಇಂದ್ರಿಯಗಳು ಹೋಗಬಾರ್ದು ಅಂತ ಹೋಗಲ್ಲ, ಹೋಗಬೇಕನ್ನು ಹೋಗುತ್ತೆ. ಹಾಗೆ ಅವರು ಕಂಟ್ರೋಲ್ ಮಾಡ್ತಿರ್ತಾರೆ. ಆದರೆ ಈಗ ಇವನಿಗೆ ತಿಳುವಳಿಕೆ ಕೊಡ್ತಿರ್ತಾರೆ, ಹಗ್ಗ ನಮ್ಮ ಕೈಯಲ್ಲಿದೆ, ನಿನ್ನ ಕೈಯಲ್ಲಿಲ್ಲ. ಅದಕ್ಕೆ ಒಳ್ಳೆ ದೃಷ್ಟಾಂತ ನೋಡಿ. ರಥದಲ್ಲಿ ಕೂತಿದ್ದಾನೆ, ಮುಂದೆ ಸಾರಥಿ ಇದ್ದಾರೆ. ಸಾರಥಿ ಹಗ್ಗ ಹಿಡ್ಕೊಂಡು ಕುದುರೆಗಳನ್ನು ಓಡಿಸ್ತಾ ಇದ್ದರೆ ಕುದುರೆಗಳ ಹಿಡಿತ ಆಗಲಿ, ಹಗ್ಗದ ಹಿಡಿತ ಆಗಲಿ
ಕೂತವನ ಹಿಡಿತ ಆಗಲಿ ಈ ವ್ಯಕ್ತಿಗಿರುತ್ತಾ? ಕೂತವರು ಹೇಗೆ ಕರಕೊಂಡು ಹೋದರೆ ಹಾಗೆ ಹೋಗಬೇಕು, ಹೌದು ತಾನೇ? ಇನ್ನೇನು ಮಾಡಬೇಕು? ಆ ಕೂತವರನ್ನು ರಾಜನಾಗಿದ್ದರೆ ಅವನು ಸೇವಕ ಆದ್ದರಿಂದ ಹಾಗೆ ಹೀಗೆ ಕರ್ಕೊಂಡೋಗು, ಹಾಗೆ ಕರ್ಕೊಂಡು ಹೋಗು ಅಂತ ಕರಕೊಂಡು ಹೋಗುವವನಿಗೆ ಹೇಳಿದರೆ ಅವನು ನಮಗೆ ತಕ್ಕಂತೆ ಕರ್ಕೊಂಡು ಹೋಗ್ತಿರ್ತಾನೆ, ಹೌದಲ್ವೇ? ಇಲ್ಲಿ ಚೂರು ವ್ಯತ್ಯಾಸ. ನಾವು ಡೈರೆಕ್ಟಾಗಿ ಸಾರಥಿಗೆ ಹೇಳೋದೇನಿಲ್ಲ, ನಮ್ಮ ಬಿಂಬಮೂರ್ತಿಯಲ್ಲಿ ಅಪ್ಲೈ ಮಾಡುತ್ತಾ ಹೋದರೆ ಆತ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾನೆ ಬುದ್ಧಿಗೆ, ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ. ಬುದ್ಧಾಭಿಮಾನಿಗಳಿಗೆ, ಅವರು ಮನೋಭಿಮಾನಿಗಳಿಗೆ, ಅವರು ಇಂದ್ರಿಯಾಭಿಮಾನಿಗಳನ್ನು ಕಂಟ್ರೋಲ್ ಮಾಡುತ್ತಾ ಇರ್ತಾರೆ. ಈ ಥರ ನಡೆಯುತ್ತಪ್ಪ, ಇದು ವಿಜ್ಞಾನ ಅಂದರು. ಯಾರಾದರೆ ಇಲ್ಲಿ ಹೇಳುತ್ತಾರೆ, ಎಷ್ಟು ಅವಿಜ್ಞಾನವಾನ್ ಭವತಿ, ಒಳಗೆ ಎಲ್ಲವೂ ಭಗವಂತನ ಹಿಡಿತದಲ್ಲೇ ಇದೆ ಎಂಬ ಎಚ್ಚರ, ಪ್ರತಿಬಿಂಬ ಭಾವದಿಂದಲೇ ಎಲ್ಲ ನಡೀತಾ ಇದೆ ಎಂಬ ಎಚ್ಚರ ಯಾರಿಗೆ ಇರಲ್ಲ ಅವರು ಹೇಳುತ್ತಾರೆ, ಅಯುಕ್ತೇನ ಮನಸಾ ತದಾ. ಆ ಮನಸ್ಸು ಯಾವಾಗಲೂ ನೋಡಿ, ಅಯುಕ್ತವಾದ ಮನಸ್ಸು ಅಂದರೆ ಮನಸ್ಸನ್ನು ಕಂಟ್ರೋಲು ಮಾಡುವಂಥ ಯೋಗ. ಯುಕ್ತ ಅಂದರೆ ಉಪಾಯ ಇಲ್ಲದ್ದರಿಂದ ಮನಸ್ಸು ಹೋಗ್ತಾ ಇರುತ್ತೆ. ಮನಸ್ಸು ಕಂಟ್ರೋಲ್ ಆಗಬೇಕಾದ್ರೆ ಮನೋಭಿಮಾನಿಗಳ ಪಾದ ಹಿಡಿಯೋದೇ ಉಪಾಯ. ಆ ಉಪಾಯ ಗೊತ್ತಿಲ್ಲದ್ದರಿಂದ ತಸ್ಯ ಇಂದ್ರಿಯಾಣಿ ಅವಶಾನಿ, ಅವನ ಇಂದ್ರಿಯಗಳೆಲ್ಲ ಖುಷಿ ಬಂದಂತೆ ಹೋಗ್ತಾನೇ ಇರುತ್ತೆ. ದುಷ್ಟಾಶ್ವಾಹ ಇವ ಸಾರಥೇ, ಅದು ದೃಷ್ಟಾಂತ ಕೊಡ್ತಾರೆ. ಈ ಒಳಗೆ ಕೂತವನಲ್ಲ, ಓಡಿಸುವವ ಇದ್ದಾನಲ್ಲ, ಓಡಿಸುವವನಿಗೆ ಕುದುರೆಗಳೇ ಕೆಟ್ಟದ್ದಾಗಿದ್ದರೆ ಏನು ಸೆಳೀತಾ ಇದ್ರೂ ಓಡಿ ಹೋಗ್ತಾ ಇರುತ್ತೆ. ಕುದುರೆಗಳು ಸರಿಯಾಗಿ ಅದು ಒಳ್ಳೆ ಸ್ಥಿತಿಯಲ್ಲಿಲ್ಲ, ಅದರ ತಲೆ ಕೆಟ್ಟಿದೆ. ಇವನು ಎಷ್ಟು ಹಗ್ಗ ಸೆಳೆದರೂ ಇವನು ಹಿತಕ್ಕೆ ಬರ್ತಾ ಇಲ್ಲ, ಅದರ ಖುಷಿ ಬಂದಂತೆ ಹೋಗುತ್ತೆ. ಯಾಕೆ? ಇಲ್ಲಿ ಹೇಗೆ ಅಂದರೆ ಇಂದ್ರಿಯಾಭಿಮಾನಿಗಳು ಇವನ ಕರ್ಮಾನುಸಾರ ಕರ್ಕೊಂಡು ಹೋಗ್ತಿರ್ತಾರಾದ್ದರಿಂದ ಇವನ ಬಯಕೆಗೆ ತಕ್ಕಂತೆ ಅವರು ಪ್ರವೃತ್ತಿ ಮಾಡಿಸಲ್ಲ ಇಂದ್ರಿಯಗಳನ್ನು. ಇನ್ನು ಹೇಳ್ತಾರೆ, ಎಷ್ಟು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ. ಯಾರಾದರೆ ಈ ಬಿಂಬನ ಜ್ಞಾನದಿಂದ, ಭಗವಂತನೇ ನಮಗೆ ಮಾಡಿಸಬೇಕು ಎಂಬ ಜ್ಞಾನದಿಂದ ಮನಸ್ಸಲ್ಲಿ ಯೋಗ ಅಂದರೆ ಮನಸ್ಸಿನಲ್ಲಿರುವ ದೇವರಲ್ಲಿ, ಬುದ್ಧಿಯಲ್ಲಿರುವ ದೇವರಲ್ಲಿ, ಇಂದ್ರಿಯಗಳಲ್ಲಿರುವ ದೇವರಲ್ಲಿ ಮನಸ್ಸಿಟ್ಟು ಪ್ರಾರ್ಥನೆ ಮಾಡೋದರಿಂದ ತಸ್ಯ ಇಂದ್ರಿಯಾಣಿ ವಶ್ಯಾನಿ ಸದಶ್ವಾಹ ಇವ ಸಾರಥೇ, ಒಳ್ಳೆ ಕುದುರೆಗಳು ಸಾರಥಿಯ ಹಿಡಿತದಲ್ಲಿ ಇದ್ದಂತೆ ಇರುತ್ತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಎಷ್ಟು ಅವಿಜ್ಞಾನವಾನ್ ಭವತಿ ಅಮನಸ್ಕಃ ಸದಾ ಅಶುಚಿ ನ ಸತತ್ ಪದಮಾಪ್ನೋತಿ ಸಂಸಾರಂ ಚಾಧಿಗಚ್ಚತಿ ಅಂತ ಹೇಳ್ತಾರೆ. ಯಾರಿಗಾದರೆ ಗುರುಗಳ ಮೂಲಕ ಈ ಬಿಂಬಜ್ಞಾನವೇ ಬರಲ್ಲ, ಅವನು ಅಮನಸ್ಕಃ, ಮನಸ್ಸು ಹಿಡಿತಕ್ಕೇ ಬರಲ್ಲ. ಯಾಕೆ? ಬಿಂಬನೇ ಅವನ ಮನಸ್ಸನ್ನು ಹಿಡಿತಕ್ಕೆ ತರಲ್ಲ. ಯಾಕೆ? ಒಳಗಿದ್ದ ವಿಷಯ ಗೊತ್ತಾಗೋ ಪರ್ಯಂತ ಅವನಿಗೆ ಮೋಕ್ಷವೇ ಬರಲ್ಲ. ಅದಕ್ಕೆ ದೇವರೇ ಅವನ ಮನಸ್ಸನ್ನು ಹಿಡಿತಕ್ಕೆ ತರಲ್ಲ. ಅಷ್ಟೇ ಅಲ್ಲ, ಸದಾ ಅಶುಚಿ ಅಂತ ಹೇಳ್ತಾರೆ. ಅವನು ಇಂದ್ರಿಯಗಳು ಖುಷಿ ಬಂದಂತೆ ಹೋಗೋದರಿಂದ ಅವನೇನಾಗ್ತಾನೆ? ವಿಷಯ ಲಂಪಟತ್ವಾತ್, ಯಾವಾಗಲೂ ವಿಷಯಗಳಲ್ಲೇ ಬಿದ್ದಿರ್ತಾನೆ, ಲಂಪಟನಾಗಿರ್ತಾನೆ. ಈ ಲಂಪಟ ಅಂದರೆ ಏನು ಹೇಳ್ತಾರೆ. ದೃಷ್ಟಾಂತ ಕೊಡಬೇಕಾದ್ರೆ, ಯಾರೋ ಒಬ್ಬ ಈ ಗುಟ್ಕ ಹಾಕ್ತಿದ್ದ, ನಿಮ್ಗೆ ಬೇಕಾದ ದೃಷ್ಟಾಂತ ತಗೊಳ್ಳಿ. ಗುಟ್ಕ ಹಾಕ್ತಿದ್ದ, ಅವನಿಗೆ ಒಂದು 10 ಜನ ಕೂತರು ಸುತ್ತು,
ಹೇಳಿದರು, ನೀನು ಈ ಗುಟ್ಕಾ ಹಾಕೋದರಿಂದ ಇಂಥ ತೊಂದರೆ ಅಂತ ಒಂದು 10 ತೊಂದರೆಗಳನ್ನು ಲಿಸ್ಟ್ ಮಾಡಿ ಹೇಳಿದರು. ಅವನಂದ ಹೌದು 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 ಅಂತೆಲ್ಲ ಒಪ್ಪಿದ. ಇವರಿಗೆಲ್ಲ ಖುಷಿಯಾಯಿತು, ಇವನಿಗೆ ಗೊತ್ತಿಲ್ಲದ್ದು ನಾವು ಹೇಳಿದ್ವಿ ಅಂತ. ಅವನಂದ 2 ಮರೆತರಿ ಅಂದ. ಏನು? ಆ 10 ಅಲ್ಲದೆ ಇನ್ನೂ 2 ಅನರ್ಥ ಇದೆ ಹಾಕ್ಕೊಂಡ್ರೆ. ಅವನಿನ್ನ ಪ್ರೂಫ್ ತೋರಿಸಿದ. ಅವರು ಆಶ್ಚರ್ಯಪಟ್ಟರು, ನಿಂಗೆ ಇಷ್ಟು ಗೊತ್ತಿದ್ದು ಯಾಕೆ ಬಿಡುತ್ತಾ ಇಲ್ಲ? ಅದೇ ಲಂಪಟ ಅಂದರು. ಮೋಹ. ತಪ್ಪು ಅಂತ ಗೊತ್ತಿದ್ದರೂ ಇದು ಅನರ್ಥ ಆಗುತ್ತೆ ಅಂತ ಗೊತ್ತಿದ್ದು ಬಿಡಲಾರದ ಸ್ಥಿತಿ. ಇದು ಇಷ್ಟರವರೆಗೆ ಪ್ರವಚನ ಬರುತ್ತೆ, ಇನ್ನು ಒಳಗೆ ಹೋಗಲ್ಲ ಅಲ್ವಾ? ರಾಯರು ಕರ್ಕೊಂಡು ಹೋಗ್ತಾರೆ. ಅವನ ಬಿಡಲಾರದ ಸ್ಥಿತಿಯಲ್ಲಿ ಯಾಕಿದ್ದಾನೆ ಅಂದರೆ, ಒಳಗೆ ದೇವರು ಅವನನ್ನು ಬಿಡಬೇಕು ಅಂತ ಪ್ರಯತ್ನ ಮಾಡಿಸ್ತಾ ಇರ್ತಾರೆ. ಆದರೆ ಅವನದ್ದೇ ಕರ್ಮ ಕೂತಿರುತ್ತೆ, ಬಿಡಲಾರದೇ ಇರುವ ಕರ್ಮ ಕೂತಿರುತ್ತೆ. ಅದಕ್ಕೆ ಮತ್ತು ಅವನನ್ನು ದೂಡುತ್ತಾ ಇರ್ತಾರೆ ಒಳಗಿನ ದೇವತೆಗಳು. ಅದು ಲಂಪಟ ಅಂದರೆ. ಅಶುಚಿಹಿ ಅಂದರು. ಅಶುಚಿಹಿ ಅಂದರೆ ಹೇಳ್ತಾರೆ, ಶುಚಿ ಅಂದರೆ ಯಾರು? ವಾಯುದೇವರು. ವಾಯುದೇವರಲ್ಲಿ ಇವನು ಶರಣಾಗತನಾಗಿರಲ್ಲ. ಎಲ್ಲದಕ್ಕೂ ನೀವು ಸ್ವಾಮಿ ನಿಮ್ಮೊಳಗೆ ದೇವರಿದ್ದಾರಯ್ಯ ಅಂತ ಶರಣಾಗತನಾಗಿರಲ್ಲ. ಆದ್ದರಿಂದ ಅವನಲ್ಲಿ ಶುಚಿತ್ವವೇ ಇರಲ್ಲ. ವಿಷಯ ಹೇಳ್ತಾರೆ, ಒಬ್ಬ ಅಶುಚಿ ಅಂತ ಹೇಗೆ ಹೇಳ್ತೀರಿ? ಕೂತು ಹೊರಗಿನ ನಾನಾ ಭೋಗಗಳಲ್ಲಿ ಬಿದ್ದು ಯಾವಾಗೂ ಒದ್ದಾಡುತ್ತಾ ಇದ್ದರೆ ಅವನು ಅಶುಚಿ. ಅದಕ್ಕಂದರು, ಅವನಕ್ಕಿಂತ ಅಶುಚಿಯಾದವರು ಯಾರಾದರೂ ಇದ್ದಾರಾ ಅಂದರು. ಹೌದು, ದೇವರೇ ಸ್ವತಂತ್ರ ಅಂತ ತಿಳ್ಕೊಳ್ಳದೆ ಎಲ್ಲ ನನ್ನ ಕೈಯಲ್ಲೇ ಇದೆ ಅಂತ ತಿಳ್ಕೊಳ್ಳುವವ ಅವನು ಪರಮ ಅಶುಚಿ. ನೋಡಿ, ದೃಷ್ಟಾಂತವಿದೆ. ಏನು? ಒಬ್ಬ ಖುಷಿ ಬಂದಂತೆ ಹೊರಗೆ ಭೋಗಗಳು ಪಡ್ತಾ ಇದ್ದಾನೆ, ಅವನನ್ನು ಎಲ್ಲರೂ ಅಸಹ್ಯ ಪಡ್ತಾ ಇದ್ದಾರೆ. ಇನ್ನೊಬ್ಬ ಇದ್ದಾನೆ, ಚೆನ್ನಾಗಿ ನಿಷ್ಠಾವಂತನಾಗಿದ್ದಾನೆ, ಎಲ್ಲರೂ ಕರೆಯೋದು ಇವ ಅಶುಚಿ ಇವ ಶುಚಿ ಅಂತ. ಆದರೆ ಒಳಗೆ ನೋಡಿದರೆ ಈ ಅಶುಚಿಯಾದವನು ನಾನೇ ಹೀಗಿದ್ದೀನಿ ಅಂತ ತಿಳ್ಕೊಳ್ತಾ ಇದ್ದಾನೆ. ಶುಚಿಯಾದವನು ಕೂಡ ಏನು ತಿಳಿತಾ ಇದ್ದಾನೆ? ನನ್ನ ಪ್ರಯತ್ನದಿಂದ ನಾನು ಶುಚಿಯಾಗಿದ್ದೇನೆ ಅಂತ ತಿಳಿದಿದ್ದಾನೆ. ಆವಾಗ ಸಾಮಾನ್ಯ ಜನರನ್ನು ಕೇಳಿದರೆ ಇವ ಅಶುಚಿ ಅಂತಾರೆ. ಜ್ಞಾನಿಗಳನ್ನು ಕೇಳಿದರೆ ಅವನು ಬರೀ ಹೊಲಸಾಗಿದ್ದಾನೆ, ಇವನು ಮನಸ್ಸು ಹೊಲಸಾಗಿದೆ. ಏನು? ದೇವರ ಸ್ವಾತಂತ್ರ್ಯವನ್ನೇ ಕದ್ದಿದ್ದಾನೆ ಮಹಾನುಭಾವ. ಆದ್ದರಿಂದ ಇವ ಪರಮ ಅಶುಚಿ ಅಂದರು. ಹೌದು, ಆದ್ದರಿಂದ ವಿಶೇಷವಾಗಿ ಅಶುಚಿಹಿ ಅಂತ ಹೇಳಿದರು. ಯಾಕೆ ಇಲ್ಲಿ ರಾಯರು ಅಶುಚಿ ಶಬ್ದ ಪ್ರಯೋಗ ಮಾಡಿದರು ಅಂದರೆ, ವಿಷಯ ಲಂಪಟತ್ವ ತಂದರು. ವಿಷಯ ಲಂಪಟತ್ವ ಯಾಕೆ ಬಂತು ಅಂದರೆ, ದೇವರ ಸ್ವಾತಂತ್ರ್ಯದ ಎಚ್ಚರ ಇಲ್ಲ, ಆದ್ದರಿಂದ ಅವನಿಗೆ ವಿಷಯ ಲಂಪಟ ಬಂತು ಹೇಳ್ತಾ ಇದ್ದಾರೆ. ಅಂಥವರು ಏನಾಗ್ತಾನೆ ಹೇಳ್ತಾರೆ, ನ ಸತತ್ ಪದಮಾಪ್ನೋತಿ ಸಂಸಾರಂ ನ ಚಾಧಿಗಚ್ಚತಿ ಹೇಳ್ತಾರೆ. ಅವನು ಭಗವಂತನ ಪದವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ, ಸಂಸಾರವನ್ನು ದಾಟ್ಲಿಕ್ಕೂ ಆಗಲ್ಲವನಿಗೆ ಅಂತ ಇಂದ್ರಿಯ ನಿಗ್ರಹದ ಸೂತ್ರವನ್ನು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೂ ಹಗ್ಗ ಇರುತ್ತೆ, ಪ್ರವಚನಕ್ಕೂ ಹಗ್ಗ ಹಾಕಿರ್ತಾರೆ. ಬಿಂಬ ಅನ್ನೋದು ಇದೆಲ್ಲ ಏನಾಗ್ತಾ ಇರುತ್ತೆ, ಒಳಗಿನದ್ದು ಹೇಳಲಿಕ್ಕೆ ಹೋದರೆ ಸಾಮಾನ್ಯ ಜನಗಳಿಗೆ ಅಪ್ಪ ಏನೋ ಒಣ ಹೇಳ್ತಿರ್ತಾರೆ, ಬಿಂಬ ಅಂತಾರೆ, ಹಾಗಂತಾರೆ, ಇವೆಲ್ಲ ಡ್ರೈ ಸಬ್ಜೆಕ್ಟು ಅಂತಿರುತ್ತೆ. ಆದ್ದರಿಂದ
ಅವರು ಕೇಳಲ್ಲ. ಆದ್ದರಿಂದ ನಾವು ಹೇಳಲ್ಲ. ಇನ್ನೇನು ಹೇಳಬೇಕಾಗುತ್ತೆ? ನಿನ್ನ ಮನಸ್ಸು ನೀನೇ ಕಂಟ್ರೋಲ್ ಮಾಡ್ಕೋ ಅಂತ ನಾವು ಹೇಳಿ ಹೋಗಬೇಕಾಗುತ್ತೆ. ಕೂತವರು ಸಹ ನಮ್ಮದು ನಾವೇ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಎದ್ದು ಹೋಗ್ತಿರ್ತಾರೆ. ಇಂಥ ಪ್ರವಚನ ನಾವು ಮಾಡುತ್ತಾನೆ ಇರ್ತೀವಿ, ಅವರು ಕೇಳಿ ಹೋಗ್ತಾನೇ ಇರ್ತಾರೆ. ಹೌದು, ಆದರೆ ವಿಶೇಷವಾಗಿ ಒಳಗಿನ ವಿಷಯವನ್ನು ತಿಳಿಸಲೇಬೇಕಾಗುತ್ತೆ. ಅಲ್ಲ, ಇದು ಗುಟ್ಟಾದ ವಿಷಯ ಪಬ್ಲಿಕ್ಕಾಗಿ ಮೈಕಲ್ಲಿ ಹೇಳಿಬಿಟ್ರೆ ಹೇಗೆ? ಅದಕ್ಕಂದರೂ ಪಬ್ಲಿಕ್ಕಾಗಿ ಹೇಳಿದರೂ ಯಾರ ತಲೆಗೆ ಹೋಗಬೇಕೋ ಅವರಿಗೆ ಮಾತ್ರ ಹೋಗುವಂತೆ ದೇವರು ಮಾಡುತ್ತಾನೆ. ಮಿಕ್ಕವರು ಯಾರಿಗೆ ಅದು ಗ್ರಹಣ ಮಾಡಲಿಕ್ಕೆ ಇಲ್ಲ ಅಲ್ಲಿ ಒಳಗೆ ಕಳಿಸಲ್ಲ. ಒಂದಾ ಅವರಿಗೆ ಅಲ್ಲಿ ಪ್ರವಚನದಲ್ಲೋ ಪಾಠದಲ್ಲೋ ಕೂತಿರುವಾಗಲೇ ದೇಹಾಲಸ್ಯ ಕೊಟ್ಟು ನಿದ್ದೆ ಬರುವಂತೆ ಮಾಡಿರುತ್ತಾನೆ. ಅಥವಾ ಏನೋ ಪುಣ್ಯ ಇತ್ತು ಎಚ್ಚರದಲ್ಲೇ ಇದ್ದಾರೆ ಅಂತಂದರೂ ಕೇಳೋ ಕಾಲಕ್ಕೆ ಮನಸ್ಸು ಎಲ್ಲೋ ಕಳಿಸಿಬಿಡುತ್ತಾನೆ. ಇನ್ನೂ ಚೂರು ಪುಣ್ಯ ಕೂತಿತ್ತು, ಮನಸ್ಸಿಟ್ಟು ಕೇಳಿದರೂ ಅರ್ಥ ಆಗದಂತೆ ಮಾಡಿಬಿಡುತ್ತಾನೆ. ಇನ್ನೂ ಏನೋ ಪುಣ್ಯ ಕೂತಿತ್ತು ಅಂದರೂ ಅರ್ಥ ಆದರೂ ಸಹ ಅನುಷ್ಠಾನಕ್ಕೆ ಬರದಂತೆ ಮಾಡಿಬಿಡುತ್ತಾನೆ. ಇಷ್ಟು ವ್ಯವಸ್ಥೆ ಸ್ವಾಮಿ ಇಟ್ಟಾಗ ನಾವು ಯಾಕೆ ಹೆದರಬೇಕು ಅಂತ. ಅದಕ್ಕೆ ಸತ್ಯ ಧರ್ಮರು ಭಾಗವತಕ್ಕೆ ವ್ಯಾಖ್ಯಾನ ಬರೀತಾರೆ. ಸತ್ಯ ಧರ್ಮರು ಬರೆದಾಗ ಅವರ ಗುರುಗಳು ಹೇಳುತ್ತಾರಂತೆ, ಅಲ್ಲ ರಹಸ್ಯಗಳೆಲ್ಲ ಹೇಳಿ ಬಿಚ್ಚು ಬಿಡುತ್ತಾ ಇದ್ದೀಯಲ್ಲ ನಿನ್ನ ವ್ಯಾಖ್ಯಾನದಲ್ಲಿ, ಬೇಡದವರಿಗೆಲ್ಲ ಸೇರಿಬಿಡುತ್ತೆ. ಅವಾಗವರು ಅಂದ್ರಂತೆ, ಮಾಮೂಲಾಗಿ ಅದಕ್ಕೆ ಹೇಳುವ ಮಾತು ಸಂಸ್ಕೃತದಲ್ಲೇ ಗಂಟಾಕಿ ಇಟ್ಟಿದ್ದೇನೆ ಅರ್ಥ ಆಗಲ್ಲ ಅಂತಲ್ಲ. ಅವರು ಹಾಕಿದ ಗಂಟಿದೆ. ನಾನು ಬಿಂಬಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ, ಯಾರಿಗೆ ಯೋಗ್ಯರೋ ಅವರಿಗೆ ಮಾತ್ರ ತಲುಪುವಂತೆ ಮಾಡಯ್ಯ, ಯಾರಿಲ್ಲವೋ ಅವರಿಗೆ ಈ ಶಬ್ದವೇ ಅರ್ಥ ಆಗದಂತೆ ಮಾಡು ಅಂತ ಲಾಕ್ ಮಾಡಿಯೇ ಬರೆದೀನಿ. ಆದ್ದರಿಂದ ನನ್ನ ವ್ಯಾಖ್ಯಾನ ಯಾರಿಗೆ ಯೋಗ್ಯತೆ ಇಲ್ಲ ಅದು ನೋಡೋ ಕಾಲಕ್ಕೆ ಬೇಡ ಅಂತಲೇ ಹೋಗಿಬಿಡ್ತಾರೆ. ಯಾರಿಗೆ ಯೋಗ್ಯತೆ ಇದೆಯೋ, ನನ್ನ ಅನುಗ್ರಹ ಇದೆಯೋ ಅವರಿಗೆ ಮಾತ್ರ ಅರ್ಥ ಆಗುವಂತೆ ಆಗುತ್ತೆ ಅಂತ ಅದ್ಭುತ. ಎಲ್ಲ ವ್ಯಾಖ್ಯಾನಕಾರರು ಇದೇ ಪದ್ಧತಿ. ಭಗವಂತನ ನೋಡಿ, ಪ್ರವಚನದಲ್ಲಿ ಹೇಳಿದರೆ ಯಾರಿಗೆ ಬೇಕಾದರೆ ಸೇರುತ್ತೆ ಅಂದರೆ, ಗ್ರಂಥ ಬರೆದಾಗ ಗ್ರಂಥ ಯಾರ ಕೈಗೆ ಸೇರಬೇಕು ಅಂತಿರುತ್ತಾ? ಪ್ರಿಂಟ್ ಮಾಡಿರ್ತೀರಾ, ಹೌದಾ? ಗ್ರಂಥ ಪ್ರಿಂಟ್ ಮಾಡುತ್ತೀರಾ, ಅದು ಬರೀ ಗುರು ಶಿಷ್ಯರು ಮಾತ್ರ ಏನು ಸೇಲ್ ಮಾಡ್ತಿರ್ತಾರ? ಇಲ್ಲಲ್ಲ, ಬುಕ್ ಸ್ಟಾಲಲ್ಲಿಟ್ಟು ಸೇಲ್ ಮಾಡ್ತೀರಾ. ಅದು ಸಂಸ್ಕೃತ ಬಂದವರು ಯಾರಾದರೂ ತಗೊತಾರೆ. ನೀವು ಬರೆದ ವ್ಯಾಖ್ಯಾನ ಯಾರಾದರೂ ತಗೋಬೋದು, ಯಾರಾದರೂ ಓದ್ಬೋದು, ಅವರಿಗೆ ಸೇರುತ್ತಲ್ಲ ಅಂದರೆ ಒಳಗೆ ಲಾಕ್ ಹೀಗೆ ಕೂತಿದೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.